ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ.ಆರ್. ಟ್ಯಾಗ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಸಹಾಯಕ ರಿಜಿಸ್ಟರ್ ಜೂನಿಯರ್ ಸೂಪರಿಂಟೆಂಡೆಂಟ್ ಮತ್ತು ಕಿರಿಯ ಸಹಾಯಕ ತಾಂತ್ರಿಕಾಧಿಕಾರಿ ಹೊಸ ನೇಮಕಾತಿ ಅಧಿಸೂಚನೆ 2024ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 42 ವರ್ಷದ ಒಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹಾಕಬಹುದು. ಸಂಬಳ ಇಲ್ಲಿ 82,000 ರೂಪಾಯಿ ಸಂಬಳ ಇರ್ತಕ್ಕಂಥದ್ದು. ಇದೇ ರೀತಿ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ. ಆ ನೋಟಿಫಿಕೇಶನ್ಗಳು ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಿರಿಯ ಸಹಾಯಕ ರಿಜಿಸ್ಟರ್ ಹಾಗೂ ವಿವಿಧ ಹುದ್ದೆಗಳು IIT ಧಾರವಾಡ ರಿಕ್ವೈರ್ಮೆಂಟ್ 2024ರ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ಬಗ್ಗೆ ವಿವರವನ್ನು ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡದಲ್ಲಿ ಖಾಲಿ ಇರುವ ಸಹಾಯಕ ರಿಜಿಸ್ಟರ್ ಜೂನಿಯರ್ ಸೂಪರಿಂಟೆಂಡೆಂಟ್, ಕಿರಿಯ ಸಹಾಯಕ ತಾಂತ್ರಿಕ ಅಧಿಕಾರಿ, ಎಕ್ಸ್ ಮತ್ತು ಸೀನಿಯರ್ ತಂತ್ರಜ್ಞ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಆಸಕ್ತರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರ ಈ ಥರದ ಪ್ರಮುಖ ಮಾಹಿತಿಯನ್ನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ. ಹುದ್ದೆಗಳ ವಿವರಗಳು ನೋಡೋದಾದರೆ ಇಲಾಖೆ ಹೆಸರು ನಿಮಗೆ ಮೊದಲೇ ಹೇಳಿದ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ IIT ಧಾರವಾಡ ರಿಕ್ವೈರ್ಮೆಂಟ್ 2024ರ ಅಧಿಸೂಚನೆ ಪ್ರಕಾರ ಪ್ರಕಟವಾಗಿದ್ದು, ಹುದ್ದೆಗಳು ಅಂತಂದರೆ ವಿವಿಧ ಹುದ್ದೆಗಳಿರ್ತಕ್ಕಂಥದ್ದು. ಒಟ್ಟು ಹುದ್ದೆಗಳು 13 ಹುದ್ದೆಗಳಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಕರ್ನಾಟಕ ಧಾರವಾಡ. ನಿಮಗೆ ಮೊದಲೇ ಹೇಳಿದ ಹಾಗೆ ವಿವಿಧ ಹುದ್ದೆಗಳನ್ನು ಇಲ್ಲಿ ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾದರೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟಿಷ್ಟು ಪೋಸ್ಟ್ಗಳಿದ್ದಾವೆ ಎಂಬುದನ್ನು ನೋಡೋದಾದರೆ ಸಹಾಯಕ ರಿಜಿಸ್ಟರ್ ಇರ್ತಕ್ಕಂಥದ್ದು 2 ವೇಕೆನ್ಸಿಗಳು, ಜೂನಿಯರ್ ಸೂಪರಿಂಟೆಂಡೆಂಟ್ಗೆ ಇರ್ತಕ್ಕಂಥ 1 ವೇಕೆನ್ಸಿಗಳು, ಕಿರಿಯ ಸಹಾಯಕರಿಗೆ ಇರ್ತಕ್ಕಂಥ 3 ವೇಕೆನ್ಸಿಗಳು, ತಾಂತ್ರಿಕ ಅಧಿಕಾರಿಗೆ 1 ವೇಕೆನ್ಸಿಗಳು, ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಇರ್ತಕ್ಕಂಥವ್ರಿಗೆ 1 ವೇಕೆನ್ಸಿಗಳು, CSEಗೆ 2 ವೇಕೆನ್ಸಿಗಳು, ಭೌತಶಾಸ್ತ್ರದರಿಗೆ 1 ವೇಕೆನ್ಸಿಗಳು, CCSಗೆ 1 ವೇಕೆನ್ಸಿ, ಜೂನಿಯರ್ ತಂತ್ರಜ್ಞರಿಗಿರ್ತಕ್ಕಂಥ 1 ವೇಕೆನ್ಸಿಗಳು. ಟೋಟಲ್ ಆಗಿ ಈ ಥರದ ಒಂದು ಯಾವ್ಯಾವ ಒಂದು ಹುದ್ದೆಗೆ ಎಷ್ಟಿಷ್ಟು ವೇಕೆನ್ಸಿಗಳಿದೆ ಎಂಬುದನ್ನು ನಾವಿಲ್ಲಿ ನೋಡಿದ್ದೀವಿ. ಹಾಗಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಈ ಹುದ್ದೆಯು ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಹುದ್ದೆಗೆ ಅನುಗುಣವಾಗಿ ಪದವಿ, ಸ್ನಾತಕೋತ್ತರ ಪದವಿ, ವಿದ್ಯಾರ್ಥಿಯನ್ನು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಹೊಂದಿರಬೇಕು. ಅಂದರೆ ನೀವೇನು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಆ ಹುದ್ದೆಗೆ ತಕ್ಕಂತೆ ನೀವು ಇಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅನ್ನು ಹೊಂದಿರ್ತಾರೆ. ವಯೋಮಿತಿ, ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ವಯೋಮಿತಿ ನೋಡೋದಾದರೆ ಇಲ್ಲಿ 18ರಿಂದ 42 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾದರೆ 18ರಿಂದ 42 ಅಂದರೆ ಬೇರೆ ಒಂದು ಕೆಟಗರಿಗೆ ಸಂಬಂಧಪಟ್ಟಂತೆ ಬೇರೆ ಒಂದು ಏಜ್ ಫ್ಯಾಕ್ಟರ್ ಕೂಡ ಇದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಏಜ್ ಫ್ಯಾಕ್ಟರ್ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇದು ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಹೇಳೋದಾದರೆ 18ರಿಂದ 42 ವರ್ಷದ ಹೊರಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ವೇತನ ಶ್ರೇಣಿ ನೋಡೋದಾದರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ ಮಾನಸಿಕ ವೇತನ ನೀಡಲಾಗುವುದು. ಅಂದರೆ ಇಲ್ಲಿ ಮೇನ್ ನೋಟಿಫಿಕೇಶನ್ ಆದರೂ ಅಷ್ಟೇ ಯಾವುದೇ ಒಂದು ಇಲ್ಲಿ ವೇತನ ಶ್ರೇಣಿ ಅಂದರೆ ನಿಮಗೆ ಯಾವ ಒಂದು ಪೋಸ್ಟ್ಗೆ ಎಷ್ಟಿಷ್ಟು ಇಲ್ಲಿ ವೇತನ ಎಂಬುದನ್ನು ಇಲ್ಲಿ ಖಚಿತಪಡಿಸಿಲ್ಲ. ಮತ್ತು ನೋಟಿಫಿಕೇಶನ್ ಅಂದರೆ 7 CPS ಅಂದರೆ ನಿಮಗೆ 7ನೇ ವೇತನವನ್ನು ನೀಡಲಾಗುವುದು ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅರ್ಜಿಯ ಶುಲ್ಕ, ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅರ್ಜಿಯ ಶುಲ್ಕ ಎಷ್ಟಿದೆ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಓಕೆ. SC ST ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳ ಅರ್ಜಿ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅಂದರೆ ಇಲ್ಲಿ ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳು 500 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವನ್ನು ನೀವು ಪೇ ಮಾಡಬೇಕಾಗತ್ತೆ. SC ST ಮಹಿಳಾ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಯಮಾನುಸಾರವಾಗಿ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುವುದು. ಅಂದರೆ ಇಲ್ಲಿ ಥರದ ಒಂದು ಮೇನ್ ನೋಟಿಫಿಕೇಶನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು CBT ಎಕ್ಸಾಮನ್ನು ನಡೆಸ್ತಾರೆ. ಓಕೆ. ಈ CBT ಎಕ್ಸಾಮಲ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ CBT 1 ಮತ್ತು CBT 2 ಅಂತ ಅಂದರೆ 2 ಥರದ ಒಂದು ಎಕ್ಸಾಮನ್ನು ನಿಮಗೆ A ಪಾರ್ಟು B ಪಾರ್ಟ್ ಅಂದರೆ 2 ಥರದ ಎಕ್ಸಾಮನ್ನು ಇಲ್ಲಿ ನಡೆಸಲಾಗುವುದು. ಆ ಫಸ್ಟ್ A ಪಾರ್ಟಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಕೆಂಡ್ Bಗೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಈ 2ರಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಹ್ವಾನಿಸಲಾಗುವುದು. ಈ ಎಲ್ಲ ಥರದ ಪ್ರೊಸೆಸ್ಸಲ್ಲಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಫೈನಲ್ ಆಗಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 7 ಸೆಪ್ಟೆಂಬರ್ 2024 ಆಲ್ರೆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 29 ಸೆಪ್ಟೆಂಬರ್ 2024 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಪ್ರಮುಖ ಲಿಂಕ್ಗಳು ಕೂಡ ನೋಡೋದಾದರೆ ಈ ನೋಟಿಫಿಕೇಶನ್ ಬಗ್ಗೆ ನಾನು ವಿವರವನ್ನು ಕೊಟ್ಟಿದ್ದೀನಿ. ಇದು ಬೇಕಂತಂದರೆ ನನ್ನ
ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಈ ನೋಟಿಫಿಕೇಶನ್ ನಿಮಗೆ ಅಲ್ಲಿ ದೊರೆಯಲಿದೆ. ಮತ್ತು ಅರ್ಜಿ ಸಲ್ಲಿಸುವ ಏನು ಒಂದು ಲಿಂಕ್ ಏನಿದೆ, ಈ ಅರ್ಜಿ ಸಲ್ಲಿಸುವ ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ಥರ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ಗಳು ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.